ಭುವಿ ವಡ್ಡಾರ ಸಮಾಜವು ನಿಜವಾದ ಪರಿಶಿಷ್ಟ ಜಾತಿಗೆ ಸೇರಿದೆ. ಕಾಂಗ್ರೆಸ್ ಮುಖಂಡರು ವಿಎಸ್ ಉಗ್ರಪ್ಪನವರು ಸತ್ಯಾತತೆ ಗೊತ್ತಿಲ್ಲದೆ ಪ್ರವರ್ಗ ಒಂದಕ್ಕೆ ಸೇರಿದೆ, ಭುವಿ ಜನಾಂಗದವರು ಪರಿಶಿಷ್ಟ ಜಾತಿಗೆ ಸೇರಿದವರು ಎಂದು ಪ್ರತಿಪಾದಿಸುತ್ತಿರುವುದು ತಪ್ಪು ಸಂದೇಶ. ಇದು ಖಂಡನೀಯ ಎಂದು ಜಿಲ್ಲಾ ಭುವಿ ವಡ್ಡಾರ ಜನಪರ ಕಲ್ಯಾಣ ಸಂಘ ಅಧ್ಯಕ್ಷ ಸಿದ್ದರಾಮ್ ದಂಡಕುಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವಿಎಸ್ ಉಗ್ರಪ್ಪನವರು ಮುಖ್ಯಮಂತ್ರಿಗಳ ಬಳಿ ಭೋಯಿ ಜನಾಂಗದವರೇ ನಿಜವಾದ ಭೋವಿಗಳು, ಇವರ ಹೆಸರು ಹೇಳಿಕೊಂಡು ವಡ್ಡಾರ ಸಮುದಾಯದವರು ಪರಿಶಿಷ್ಟ ಜಾತಿ ಪ್ರಮಾಣ ಪಡೆಯುತ್ತಿದ್ದಾರೆ ಎಂದು ನಿವೇದಿಸಿರುವುದು ಖಂಡನೀಯ. ಸಂವಿಧಾನ ನೀಡಿದ ಮೀಸಲಾತಿ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಉಚ್ಚರಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜು ಮೇಸ್ತ್ರಿ, ಈರಣ್ಣ ರಾವುರ್ಕರ್, ನಾಗೇಂದ್ರ ಉಪಲಕಪಳ್ಳಿ, ಭೀಮಾಶಂಕರ ಬಂಕೂರು ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಅಂದಿನ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರು ದಿನಾಂಕ 27/7/1987 ಎಂಟ್ರಿ ನಂಬರ್ 23 ಭಾರತ ಸರ್ಕಾರ ಅಧಿಸೂಚನೆಯಂತೆ ಭೋವಿ ಜಾತಿಯ ಸಮಾನಾಂತರ ಓಡ್ ವಡ್ಡಾರ್ ಎಂದು ಆದೇಶಿಸಿ ಹೊರಡಿಸಿ ಮೀಸಲಾತಿಯನ್ನು ಕರ್ನಾಟಕ ರಾಜ್ಯಾದ್ಯಂತ ಕಲ್ಪಿಸುತ್ತಾರೆ. ಅದೇ ರೀತಿ 2015ರಲ್ಲಿ ಮಣ್ಣು ವಡ್ಡಾರ್, ಚಲು ವಡ್ಡಾರ್, ಭೋವಿ, ನಾಲ್ಕು ಜಾತಿಗಳನ್ನು ಸೇರಿಸಿದ್ದಾರೆ. ಮಾನ್ಯ ಉಗ್ರಪ್ಪನವರೇ ತಾವು ಹೇಳ್ತಕ್ಕಂಥ ಭೋವಿ ಜಾತಿ ಬೇಸ್ತ ಸಮುದಾಯವರು ಅವರು ಮೇಣ ಮತ್ತು ಪಲ್ಲಕ್ಕಿ ಹೊರುವ ಕೆಲಸವನ್ನು ಮಾಡುತ್ತಾರೆ. ಆದರೆ ನಿಜವಾದ ಭೋಗಿಗಳು ಕಲ್ಲು ಒಡ್ಡುವುದು, ಮಣ್ಣು ಹಾಕುವುದು, ಬಾವಿ ತೊಡುವುದು ಇಂಥ ಕೆಲಸಗಳು, ಮನೆ ಮಠಗಳನ್ನು ಗುಡಿ ಗೋಪುರ ಕಟ್ಟುವ ಕೆಲಸ ಮಾಡುವ ನಿಜವಾದ ಭೋವಿ ವಡ್ಡರ ಜನಾಂಗ ಪರಿಶಿಷ್ಟ ಜಾತಿಗೆ ಸೇರಿರುತ್ತಾರೆ. ಆದರೆ ನೀವು ಹೇಳ್ತಕ್ಕಂಥ ಬೇಸ್ತ ಭೋವಿ ಜನಾಂಗದ ಬಗ್ಗೆ ಅಂದರೆ ಪ್ರವರ್ಗ 1 ಜಾತಿಯ ಭೋಯ ಜಾತಿಗೆ ಸೇರಿದವರನ್ನು ಪರಿಶಿಷ್ಟ ಜಾತಿಗಳೆಂದು ವಕಾಲತ್ತು ಮಾಡುತ್ತಿರುವುದನ್ನು ಬಿಡಬೇಕು. ಮಾನ್ಯ ಉಗ್ರಪ್ಪನವರು ಸರಿಯಾಗಿ ದಾಖಲೆಗಳನ್ನು ನೋಡದೆ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಭೋಯಿ ಹಿಂದುಳಿದ ವರ್ಗಕ್ಕೆ ಸೇರಿದವರನ್ನು ಕರೆದುಕೊಂಡು ಹೋಗಿ ಇವರೇ ಒರಿಜಿನಲ್ ಭೋಗಿಗಳು ವಡ್ಡರ ಎಂದು ಹೆಸರು ಹೇಳಿ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಪಡೆಯುತ್ತಿದ್ದಾರೆ ಎಂದು ಸುಳ್ಳು ಹೇಳಿ ಬಂದಿದ್ದಾರೆ. ನಿಜವಾದ ಸಂವಿಧಾನಾತ್ಮಕವಾದಂಥ ಮೀಸಲಾತಿ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ತಾವು ಮುಂದೆ ಉಚ್ಚರಿಸಬೇಕು. ಇಲ್ಲವಾದರೆ ಕರ್ನಾಟಕ ರಾಜ್ಯದ ನಮ್ಮ ಜನ ನೇರವಾಗಿ ತಮಗೆ ತಕ್ಕ ಪಾಠವನ್ನು ಕಲಿಸುತ್ತದೆ ಎಂದು ಎಚ್ಚರದಿಂದ ವರ್ತಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ರೀತಿಯಾಗಿ ಪತ್ರಕರ್ತರ ಮುಖಾಂತರ ತಮ್ಮ ಮೀಡಿಯಾ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ ಸರ್. ಸಾಹೇಬರು ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನು ತಿಳಿಸಬಾರದು ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ನಮ್ಮ ನಾಲ್ವಡಿ ಕೃಷ್ಣವಡಿ ರಾಜ್ ಅವರಿಂದ ಸಿಕ್ಕಿರ್ತಕ್ಕಂಥ ಆ ಕಾಲದಿಂದಲೂ ಈ ಕಾಲದವರೆಗೆ ಇರ್ತಕ್ಕಂಥ ಭೋವಿ ವಡ್ಡರ ಜನಾಂಗ ಅಂದರೆ ಭೋವಿ ಪದವನ್ನು ಆ ಭಾಗದಲ್ಲಿ ಬಳಸ್ತಿದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ ವಡ್ರು ಅಂತ ಉಪಯೋಗ ಮಾಡ್ತಿದ್ರು ಪದವನ್ನು. ದೇವರಾಜ ಅರಸರು CM ಇದ್ದಾಗ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ನಮಗೇನದ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಅವ್ರಿಗೆ ಇವ್ರಿಗೆ ಬಿಗಿಸ್ತಾನೆ ಇದೆ, ಒಂದೇ ಸಮಾಜದವರು. ಆದರೂ ನಮ್ಮ ಮೈಸೂರು ಭಾಗಕ್ಕೆ ಒಂದು, ಈ ಹೈದರಾಬಾದ್ ಕರ್ನಾಟಕಕ್ಕೊಂದು, ಮುಂಬೈ ಕರ್ನಾಟಕಕ್ಕೊಂದು ಬೇರೆ ಬೇರೆ ಇರೋದರಿಂದ ಇದೆಲ್ಲ ಒಂದೇ ಅಂತಕ್ಕಂಥದ್ದು, ಇವರೆಲ್ಲ ಬಿಗಿಸ್ತಾನ ಮಾಡ್ತಾರೆ, ಒಂದಕ್ಕೊಂದು ಸಂಬಂಧಗಳಿವೆ ಅಂತಕ್ಕಂಥದ್ದನ್ನು ಪರಿಗಣಿಸಿ 1977ರಲ್ಲಿ ಇಡೀ ಕರ್ನಾಟಕದ ತುಂಬೆಲ್ಲ ಭೋವಿ ವಡ್ಡರ್ ಅಂತಕ್ಕಂಥದ್ದನ್ನು ಉಪಯೋಗ ಮಾಡಿ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥದ್ದನ್ನು ಭೋವಿಗೆ ವಡ್ಡರ, ಓಡ್, ವಡ್ಡೆ ಅಂತಕ್ಕಂಥ ಎಲ್ಲ ಪದಗಳನ್ನು ಒಂದೇ ಅಂತಕ್ಕಂಥದ್ದನ್ನು ಆವಾಗ ಮತ್ತು ಕಲ್ಲು ವಡ್ಡರು, ಮಣ್ಣು ವಡ್ಡರು, ತುಳುಗು ವಡ್ಡರು ಅನೇಕ ಒಂದು ಪದಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥವ್ರು ಎಲ್ಲರೂ ಒಂದೇ, ಎಲ್ಲರೂ SC, ಎಲ್ಲರೂ ವಡ್ರು, ಭೋವಿ ಅಂತಕ್ಕಂಥದ್ದನ್ನು ಪರ್ಯಾಯ ಪದಗಳಾಗಿ ಸೂಚಿಸಿ ಗೆಜೆಟ್ ಕೂಡ ನೋಟಿಫಿಕೇಶನ್ ಆಗಿದೆ. ಅದನ್ನು ಏನು ಈ ಭೋಯಿಗಳನ್ನು ಇವರೇನಪ್ಪ ಅಂದ್ರೆ ಭೋವಿ ಅಂತ ತಿಳ್ಕೊಂಡು ಇತ್ತೀಚಲಾಗಿ ಮಕ್ಕಳ ಅಡ್ಮಿಷನ್ ಮಾಡೋದರಲ್ಲಿ ಸೇರ್ಪಡೆ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಗುಲ್ಬರ್ಗನಲ್ಲೇ ಈ ಯಾವ ಮಾರ್ಕೆಟ್ ಜನತಾ ಬಜಾರ್ನ ಒಂದು ಚುನಾವಣೆಯಲ್ಲಿ ಕೊಟ್ಟು ಒಂದು ಪ್ರಮಾಣ ಪತ್ರ ಪಡೆದು ಒರಿಜಿನಲ್ SCಯನ್ನೇ ಸೋಲಿಸಿರ್ತಕ್ಕಂಥದ್ದು ಉದಾಹರಣೆ ಇದೆ. ಆದರೆ ಅವ್ರ ಹಿಂದಿನ ಇತಿಹಾಸ ತಗೊಳ್ರಿ, ಅವರ ತಂದೆದ್ದಾಗಲಿ ಅವರ ಅಜ್ಜಂದಾಗಲಿ ಅವರು ಪ್ರವರ್ಗ 1ರಲ್ಲಿ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇವರ ಶಿಕ್ಷಣದಲ್ಲೇ ತಗೋರಿ, ಶಿಕ್ಷಣ ಸರ್ಟಿಫಿಕೇಟ್ನಲ್ಲಿ ಪ್ರವರ್ಗ 1ರಲ್ಲಿ ಬರ್ತಾರೆ. ಈಗೀಗ ಏನಪ್ಪ ಅಂತಂದ್ರೆ ನಮ್ಮನ್ನು ಭೋವಿ ಈ ಭಾಗದಲ್ಲಿ ವಡ್ರಂತ ಕರಿತಕ್ಕಂಥದ್ದನ್ನು ಭೋವಿ ಅಂತಕ್ಕಂಥ ಶಬ್ದ ನಾವು ಬಳಸೋದ್ರಿಂದ ಅವ್ರೇನು ಮಾಡಿದ್ರು, ಭೋಯಿ ಅಂತಕ್ಕಂಥದ್ದು ಕನ್ಫ್ಯೂಸ್ ಮಾಡಿ, ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿ ಪ್ರಮಾಣ ಪತ್ರ ಪಡೆದು ನಿಜವಾದ ಪರಿಶಿಷ್ಟ ಜಾತಿಗೆ
ಒಳಗೊಂಡಂಥವರಿಗೆ ಇವರು ತಮ್ಮ ಪ್ರಮಾಣ ಪತ್ರ ತಾವು ಕೂಡ ಪ್ರಮಾಣ ಪತ್ರ ಪಡೆದು ಈ ತೇಜವಧೆಯನ್ನು ಮಾಡ್ತಾ ಇದ್ದಾರೆ ನಿಜವಾದ ಈ ಪರಿಶಿಷ್ಟ ಜಾತಿಯವರಿಗೆ. ಉದಾಹರಣೆಗೆ ಹೇಳಬೇಕಾದ್ರೆ ಈ ನಮ್ಮ ಜನತಾ ಬಜಾರದ ಚುನಾವಣೆಯೇ ತಗೊಳ್ರಿ, ಅನೇಕ ಹೋರಾಟಗಳೇ ನಡೆದಿವೆ. ಆದರೂ ಕೂಡ ನಿಧಾನ ಆಮೆ ರೀತಿಯಲ್ಲಿ ಏನಪ್ಪ ಅಂದ್ರೆ ಅದರದ್ದು ಪ್ರಗತಿ ನಡೆದಿದೆ. ಕೋರ್ಟಿನಲ್ಲಿ ಕೂಡ ಕೋರ್ಟಿನಲ್ಲಿ ಕೂಡ ಕ್ಲಿಯರ್ ಆಗಿದೆ. ಆದೇಶ ಪತ್ರ ಹೋದ ಒಂದು ಸಭೆಯಲ್ಲಿ ನಾವು ಕೊಟ್ಟಿದ್ದೀವಿ ಎಲ್ಲ ಪತ್ರಕರ್ತರಿಗೆ, ನಮ್ಮ ಪರವಾಗಿ ಅವೆಲ್ಲ ಇರಲಿಕ್ಕಾಗಿ ನಾವು ಕಂಟಿನ್ಯೂ ನಡೆದಿದೆ ಅನ್ಯಾಯ. ಇದನ್ನು ತಡೆಗಟ್ಟಲಿಕ್ಕೆ ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದೀವಿ, ಸಾಕಷ್ಟು ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದ್ದೀವಿ. ಆದರೂ ಕೂಡ ಅದು ಪರಿಣಾಮಕಾರಿಯಾಗಿದೆ, ಕುಂಠಿತವಾಗಿದೆ. ಈಗ ನಾವು ಜಂಟಿಯಾಗಿ ನಾವು ಮಾಡಿದ್ದೀವಿ. ಯಾರು ನಮ್ಮ ರಮೇಶ್ ಕಮಲಾಪುರ್ ಅವರು ಮತ್ತು ಇನ್ನಿತರ ಅವರು ಬಾಬುರಾವ್ ಅವರು ಎಲ್ಲರೂ ಕೂಡಿ ನಾವು ಜಂಟಿಯಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಆದರೆ ಅದು ಆದಷ್ಟು ಸ್ಪೀಡಾಗಿ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇಂತಹ ಅನ್ಯಾಯಕ್ಕೆ ಈ ನಮ್ಮ ಉಗ್ರಪ್ಪನವರು ಏನಪ್ಪ ಅಂದರೆ ಕೈ ಹಾಕ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಇದೇ ರೀತಿ ಅವರು ಒಂದು ವೇಳೆ ಮುಂದುವರೆದಿದೆ ಆದರೆ ಇಡೀ ಕರ್ನಾಟಕದ ಬೋವಿ ವಡ್ಡರ ಜನಾಂಗ ಅವರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಅಂತಕ್ಕಂಥದ್ದು ಹೇಳಿ ತಾವು